ದೇವಸ್ಥಾನದಲ್ಲಿ ಕಲ್ಯಾಣಿ ಎಲ್ಲಿದೆ? ಪುಟಾಣಿ ಇದ್ದಿದ್ರೆ ಚಕ್ ಅಂತ ಹೇಳ್ತಿದ್ಲು. ಕರ್ಕೊಂಡ್ ಬರ್ಬೇಕಾಗಿತ್ತು ಅವಳನ್ನ. ನಾನ್ ಹೇಳಿದಿದ್ರೆ ಆಪತ್ ಬಾಂಧವ ಕೇಳ್ತಿದ್ನೋ ಏನೋ. ಅಯ್ಯೋ, ಏನ್ ಮಾತಾಡ್ತಿದ್ದೀನಿ ನಾನು? ನನ್ ಸ್ವಾರ್ಥಕ್ಕೆ ಪುಟಾಣಿ ವಿದ್ಯಾಭ್ಯಾಸ ಹಾಳಾಗ್ಬಾರ್ದು. ಎಷ್ಟೇ ಕಷ್ಟ ಆದ್ರೂ ಇದನ್ನ ನಾನು ಒಬ್ಳೇ ಮಾಡ್ಬೇಕು. ಕಳ್ಸಿದ ಲೊಕೇಶನ್ ಇದೆ. ನನಗೆ ಇಲ್ಲಿಗೆ ಬಾ ಅಂತ ಹೇಳ್ಬಿಟ್ಟು ಮಾಯ ಆಗ್ಬಿಟ್ಟ. ಯಾಕೆ ಬರಕ್ ಹೇಳ್ದ? ನೀನ್ಶು ನಿನಾದ್ ಎಕ್ಸ್ಕ್ಯೂಸ್ ಮೀ, ಒಂದ್ ಫೋಟೋ ಕ್ಲಿಕ್ ಮಾಡ್ತೀರಾ? ಹಾ ಬನ್ನಿ, ಆಲ್ವೇಸ್. ಹಲೋ, ನಿನ್ ಫೋನಲ್ಲ, ನನ್ ಫೋನಲ್ಲಿ ನನ್ ಫೋಟೋ ತೆಗಿತೀರಾ? ಸರಿ ಸರಿ. ಪ್ರತ್ಯುಮ್ನ ಬಂದೇ ಬಿಟ್ಟ. ಛೇ, ಅಣ್ಣಂಗೆ ಪ್ಲಾನ್ ಕ್ಯಾನ್ಸಲ್ ಆಗಿದೆ, ಬರೋದ್ ಬೇಡ ಅಂತ ಹೇಳದೆ ಮರ್ತೋಯ್ತು. ನೀನ್ ಹೇಳ್ತಿ ಅಂತ ನಾನ್ ಅನ್ಕೊಂಡೆ. ನಾನ್ ಯಾಕೆ ಹೇಳ್ಬೇಕು? ನೀನ್ ಹೇಳ್ಬೋದಿತ್ತಲ್ಲ. ನಾನೇನ ಕೇಳ್ಬೇಕು? ನೀನು ಹೇಳ್ಬೋದು ತಾನೆ. ಎಲ್ಲಾ ಕೆಲ್ಸನ ನಾನ್ ಮಾಡ್ಬೇಕು, ನೀನ್ ಜೋಕ್ ಮಾಡ್ಕೊಂಡು ಓಡಾಡ್ತಿರು. ಏನ್ ಜೋಕು? ಇನ್ನೇನು? ನಿಮ್ ಜಗಳ ನಿಲ್ಲಿಸ್ತೀರಾ? ನಿಜವಾಗ್ಲೂ ಕಪಿಗಳೇ ನೀವು. ಅರ್ಥ ಆಯ್ತಲ್ವಾ? ಫೋಟೋಸ್ ತುಂಬಾ ಚೆನ್ನಾಗಿರ್ಬೇಕು, ಓಕೆನಾ? ಓಕೆ. ಆಯ್ತಾ? ಸಮಾಧಾನ ಆಯ್ತಾ? ಏನೂ ಇಲ್ಲ ಬಚ್ಚಿಡಕ್ಕೆ. ಇಷ್ಟು ದಿನ ಬಚ್ಚಿಟ್ಟಿದ್ದು, ನಮ್ಮನ್ನ ಕತ್ಲೆಯಲ್ಲಿಟ್ಟಿದ್ದು, ನಮಗ್ ಕಷ್ಟ ಕೊಟ್ಟಿದ್ದು ನೀನು ಮಾಯಿ. ಬೇರೆಯವ್ರ ಮೇಲೆ ಆರೋಪ ಹೊರಿಸೋಕ್ಕಿಂತ ಮುಂಚೆ ಒಂದ್ಸಲ ಕನ್ನಡಿ ನೋಡ್ಕೊಂಡ್ರೆ ಒಳ್ಳೇದು. ನೀನಿಂತ ಮಾತಾಡ್ಲೇಬಾರ್ದು ಈಶ್ವರಿ. ಅಮ್ಮ ಎದುರು ನಿಂತು ಮಾತಾಡೋ ಯೋಗ್ಯತೆ ಇಲ್ಲ ನಿನಗೆ. ಬಂದ್ಯಾ ಅಣ್ಣ? ಬಾ ಬಾ. ಅದೇ ಯೋಚನೆ ಮಾಡ್ತಿದ್ದೆ, ಎಲ್ಲಿ ಅಮ್ಮನ್ ಬಾಲ ಇನ್ನು ಬಂದೇ ಇಲ್ವಲ್ಲ ಅಂತ. ಬಂದು ಮಾಯಿಗೆ ಜೈ ಅನ್ಬೇಕು, ನಮಗ್ ಧಿಕ್ಕಾರ ಹಾಕ್ಬೇಕು. ನೀ ಬಂದ್ಯಲ್ಲ, ಸಮಾಧಾನ ಆಯ್ತು. ನಿನ್ನ ಕೊಂಕು ಮಾತು ನನಗೆ ತಟ್ಟಲ್ಲ ಈಶ್ವರಿ. ಅದು ತಟ್ಟೋಕೆ ಅವ್ರ ಬಗ್ಗೆ ಪ್ರೀತಿ ಇರಬೇಕು, ಕಾಳಜಿ ಇರಬೇಕು. ನನ್ನ ನಿನ್ನ ಮಧ್ಯೆ ಅದು ಯಾವುದೂ ಉಳ್ದಿಲ್ಲ. ಬಾಮ್ಮ, ಇವಳು ಬಾಯಿಗೆ ಬೀಳುವಂತ ದರಿದ್ರ ನಿನಗಿನ್ನೂ ಬಂದಿಲ್ಲ. ಬಾಮ್ಮ. ಮಾಯಿ, ನನ್ ರೂಮ್ ಏನಾದ್ರೂ ಚೆಕ್ ಮಾಡ್ತೀಯಾ? ನಾನೇನಾದ್ರೂ ಗುಟ್ಟು ಬಚ್ಚಿಟ್ಟಿರಬಹುದು ಅಂತ ನೋಡ್ತೀಯಾ? ಲಾಕೆಟ್ ಇಲ್ವಲ್ಲ, ಎಲ್ಲೋಯ್ತು? ಈ ಲಾಕೆಟ್ಟು ನನ್ ಕಣ್ ತಪ್ಸಿ ಎಲ್ಲೂ ಹೋಗ್ಬಾರ್ದು. ಕಣ್ಮುಂದೆ ಇದ್ರೆ ಎಷ್ಟು ಸಮಸ್ಯೆ ಅಂತ ಮತ್ತೆ ಮತ್ತೆ ಬಿಸಾಕಿದ್ರು ಪ್ರದ್ಯುಮ್ನ ನನ್ ಮುಂದೆನೆ ಬರುತ್ತೆ. ಕಣ್ಮುಂದೆನೆ ಇದ್ರೆ ಇದೆಲ್ಲೂ ಹೋಗಲ್ಲ. ನಾನ್ ಸಾಯೋ ತನಕ ಇದು ನನ್ ಕಣ್ಮುಂದೆನೆ ಇರ್ಬೇಕು. ಅಕ್ಕ, ಏನಕ್ಕದು? ಏನು ಬಚ್ಚಿಡ್ತಾ ಇದ್ದೀರಾ? ನಾನೇನು ಬಚ್ಚಿಡ್ತಿಲ್ವಲ್ಲ. ಬಚ್ಚಿಡ್ತಾ ಇದ್ದೀರಾ ಅಂತ ಹಾಗಲ್ಲಕ್ಕ, ಏನು ಮುಚ್ಚಿಡ್ತಾ ಇದ್ದಂಗಿತ್ತು. ಮುಚ್ಚಿಡದ ಇಲ್ವಲ್ಲ?
ನಿನ್ ಹತ್ರ ಏನ್ ಮುಚ್ಚಿಡೋದ್ ಮಂದಾಕಿನಿ? ಫೋನ್ ತೆಗ್ದಿದ್ದೆ, ಪರ್ಸ್ ಒಳಗೆ ಇಟ್ಕೊತಿದ್ದೆ ಅಷ್ಟೇ. ಫೋನ್ ಅಲ್ಲೇ ಇದೆ. ಅಯ್ಯೋ, ಇತ್ತೀಚೆಗೆ ಏನೋ ಮಾಡಕ್ ಹೋಗ್ತೀನಿ, ಏನೋ ಮಾಡ್ತೀನಿ, ಮರ್ತೇ ಬಿಡ್ತೀನಿ. ವಯಸ್ಸಾಗ್ತಿದೆ ಅನ್ಸುತ್ತೆ. ಬಾ ಪ್ರದಕ್ಷಿಣೆ ಹಾಕೋಣ. ಹ್ಞೂ ಅಕ್ಕ, ಇವತ್ತಂತೂ ನಾನು ಜಾಸ್ತಿ ಪ್ರದಕ್ಷಿಣೆ ಹಾಕ್ಬೇಕು. ಹೆತ್ತಿದ್ದೀನಲ್ಲ, ಒಂದ್ ಮುತ್ತು ಒಂದ್ ರತ್ನನ. ನಿನ್ನದಂತೂ ಸೀರಿಯಸ್ ಆಗಿರೋ ಅಂದ್ರೆ ಕೇಳೋದೇ ಇಲ್ಲ. ಇವಳು ನಿನ್ ವಯಸ್ಸಿನ ಮಕ್ಳೆಲ್ಲ ಖುಷಿಯಾಗಿ ಓಡಾಡ್ಕೊಂಡು ತಿರುಗ್ತಾರೆ, ನೀನ್ ನೋಡಿದ್ರೆ ಕರಿ ಬಟ್ಟೆ ಹಾಕೊಂಡು ತಿರುಗ್ತೀಯಲ್ಲ ಅಂದ್ರೆ ಹೇಳಿದ ಮಾತೇ ಕೇಳಲ್ಲ. ಅಕ್ಕ, ನಿಮ್ಮ ನೋಡಿದ್ರೆ ನಂಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತಾ? ನಿಮಗೆ ಬಂಗಾರದಂತ ಮಕ್ಕಳು. ಮಂದಾಕಿನಿ, ಬೃಂದ ನಿನಾಥ್ ಕೂಡ ಬಂಗಾರದಂತ ಮಕ್ಳೆ. ಎಲ್ಲ ಬೆರಳು ಒಂದೇ ಸಮ ಇರುತ್ತಾ ಹೇಳು? ಅವ್ರವ್ರಿಗೆ ಏನೇನ್ ಆಸೆಗಳಿರುತ್ತೋ ಅದನ್ನೆಲ್ಲ ನಾವು ಮಾಡಕ್ ಬಿಟ್ಬಿಡ್ಬೇಕು. ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡಿದ್ರೆ ಅವ್ರಿಗೆ ಬೇಜಾರಾಗಲ್ವಾ ಹೇಳು? ನಿಮಗೆ ಯಾವತ್ತು ಬೇರೆ ಮಕ್ಳ ಜೊತೆ ಹೋಲಿಕೆ ಮಾಡೋ ಕಷ್ಟ ಬರ್ಲಿಲ್ಲ ಬಿಡಿ. ನಂದಿದ್ದಿದೆ ಬಿಡಿ. ಬನ್ನಿ ಪ್ರದಕ್ಷಿಣೆ ಹಾಕೋಣ. ಹೇ, ಪಿಕ್ಚರ್ಸ್ ಕ್ಲಿಕ್ ಮಾಡ್ಬೇಡ. ಅಯ್ಯೋ, ಆಮ್ರಪಾಲಿ ಮೇಲೆ ಎಲ್ಲ ಹೂ ಬಿದ್ದೋಯ್ತು. ನಮ್ ಪ್ಲಾನ್ ಎಲ್ಲ ವೇಸ್ಟ್ ಆಗೋಯ್ತು. ಖಂಡಿತ ವೇಸ್ಟ್ ಆಗ್ಲಿಲ್ಲ. ನಾನು ಏನ್ ಅನ್ಕೊಂಡಿದ್ನೋ ಅದೇ ಆಯ್ತು. ನಾಚಿಕೆ ಆಗಲ್ವಾ ನಿನ್ಗೆ? ಹೌ ಚೀಪ್. ಯುಕ್ತಿ, ಏನ್ ಮಾಡ್ತಿದ್ಯಾ? ಏನ್ ಮಾಡಿದ್ರು ಅಮ್ರಪಾಲಿ? ಏನ್ ಮಾಡದ್ಲ? ಇದೆಲ್ಲ ನಂದು ಪ್ರದ್ಯುಮ್ನ. ಆಲ್ ಆಫ್ ದಿಸ್ ಇದೆಲ್ಲ ಕದ್ಬಿಟ್ಲು. ಯಾರ್ ಏನ್ ಕದ್ರು ಯುಕ್ತಿ? ಇವಳು, ಈ ಆಮ್ರಪಾಲಿ. ನಂದು ಪ್ರದ್ಯುಮ್ನೊಂದು ರೊಮ್ಯಾಂಟಿಕ್ ಮೊಮೆಂಟ್ ಇತ್ತು, ಎಲ್ಲ ಕದ್ಬಿಟ್ಲು. ಮೊಮೆಂಟ ನಿನ್ಗೂ ಅಣ್ಣಂಗು. ಆರ್ ಹೋಮ್ ಗಾಡ್ ಪ್ರಾಮಿಸ್. ಇದನ್ ಮಾಡಿದ್ದು ನಿನ್ಗೋಸ್ಕರ ಅಲ್ಲ.
ಏನಾಗ್ತಿದೆ ಇಲ್ಲಿ ನನ್ಗೇನು ಅರ್ಥ ಆಗ್ತಿಲ್ಲ. ಅರ್ಥ ಮಾಡ್ಕೊಳಕ್ ಏನೂ ಇಲ್ಲ ಅಮ್ರಪಾಲಿ. ಕಪಿಸೇನೆ ತರ ಆಡ್ತಿದೆ ಅಷ್ಟೇ. ಮೇಡಮ್ ನಿಮ್ ಫೋನ್ ತಗೊಳ್ಳಿ, ಫೋಟೋ ತೆಗ್ದಿದ್ದೀನಿ ನೋಡಿ, ಚೆನ್ನಾಗಿ ಬಂದಿದೆ. ಫೋಟೋಸಾ ಕೊಡಿಲಿ. ವಾವ್, ಎಷ್ಟು ಸಖತ್ತಾಗಿ ಬಂದಿದೆ ನೋಡು. ವಾವ್, ಬ್ಲಾಕ್ ಬಸ್ಟರ್ ಫಿಲ್ಮ್ ತರ ಇದೆ ಅಲ್ವಾ? ಕೊಡಿಲಿ. ಈ ಫೋಟೋಸ್ ಅಲ್ಲಿ ನಾನು ನೀನು ಇರ್ಬೇಕಿತ್ತು ಪ್ರದ್ಯುಮ್ನ. ನಾನ್ ನಿನ್ನ ಮದ್ವೆ ಆಗ ಹುಡ್ಗಿ, ಇವಳಲ್ಲ. ನೀನ್ ನನ್ ಫಿಯಾನ್ಸೆ. ಅನ್ಯ ನಿನಾದ್, ಏನಿದು ಹುಡುಗಾಟ? ಇದೆಲ್ಲ ಯಾಕೆ ಮಾಡಕ್ ಹೋದ್ರಿ? ಅಣ್ಣ ಅದ್ ಏನಾಯ್ತು ಅಂತ ನಾನು ಹೇಳ್ತೀನಿ. ನೀವೇನು ಹೇಳೋದ್ ಬೇಡ. ಮೊದ್ಲು ಇದನ್ನೆಲ್ಲ ಮಾಡೋದ್ ನಿಲ್ಸಿ. ಎಷ್ಟ್ ಸಲ ಹೇಳೋದ್ ನಿಮ್ಗೆ? ಹಾ